ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ನಮ್ಮ ಮನೆಯವ್ರ ಬರ್ಡೇ ಹಿಂದಿನ ದಿನ, ಅಂದರೆ ಗುರುವಾರ ಅವ್ರ ಬರ್ಡೇ ಇತ್ತು. ಬುಧವಾರ ನೈಟು, ಅಂದರೆ ಜುಲೈ 30ನೇ ತಾರೀಕು ಅವ್ರ ಬರ್ಡೇ. ನಾನು ಲಾಸ್ಟ್ ಲಾಗಲ್ಲಿ ದೇವಸ್ಥಾನಕ್ಕೆ ನೆಕ್ಸ್ಟ್ ಡೇ ಅವ್ರ ಬರ್ಡೇ ದಿನ ದೇವಸ್ಥಾನಕ್ಕೆ ಹೋಗೋದನ್ನು ಹಾಕಿದ್ದೀನಿ. ಇದನ್ನು ಈಗ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಮರ್ತುಬಿಟ್ಟು ನಾನು ಫಸ್ಟ್ ಅದು ಹಾಕಿದ್ದೆ. ನಾವು ನೈಟೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ 12 o'clock. ಯಾವಾಗೂ ನಾವು ನೈಟೇ ಕೇಕ್ ಕಟ್ಟಿಂಗ್ ಮಾಡಿಸ್ತೀವಿ. ಬೆಳಗ್ಗೆ ಅವರು ಇರಲ್ಲ, ಬ್ಯುಸಿ ಆಗಿಬಿಡ್ತಾರೆ. ಮಕ್ಕಳು ಸಹ ಸ್ಕೂಲು ಕಾಲೇಜ್ಗೆ ಹೋಗ್ತಾರಲ್ಲ, ಸಂಜೆ ಅವ್ರು ಸಿಗಲ್ಲ ನಮಗೆ. ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನಾವು ನೈಟೇ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಒಂದೊಂದು ಸಲ ಆಚೆ ಊಟಕ್ಕೆ ಹೋಗ್ತಾಯಿದ್ವಿ. ಇವಾಗ ಮಕ್ಳಿಗೆ ಆ ಟೈಮಲ್ಲಿ ಸ್ಕೂಲ್ ಇರೋದ್ರಿಂದ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ಮಕ್ಕಳು ಬರ್ಡೇಗೆ ನಾವು ಪ್ರತಿ ವರ್ಷ ಹೋಟೆಲ್ಗೆ ಹೋಗೋದ್ರಿಂದ ಇವ್ರದ್ದೇನೇನಷ್ಟು ಹೋಗಲ್ಲ. ಅದಾದಮೇಲೆ ನೆಕ್ಸ್ಟ್ ಸಾಟರ್ಡೇ, ಅಂದರೆ 1ನೇ ತಾರೀಕು ಆಗಸ್ಟ್ 1 ಗಾನದು PTM ಇತ್ತು. ಅದಕ್ಕೆ ಅಂತ ಸ್ಕೂಲ್ ಹತ್ರ ಬಂದಿದ್ವಿ. ಈ ಸಲ ಹೊಸ ಪ್ರಿನ್ಸಿಪಾಲ್ ಇರೋದ್ರಿಂದ ಕಂಪಲ್ಸರಿ ಮಕ್ಕಳು ಸಹ ಬರಬೇಕು ಅಂತ ಹೇಳಿದರು. ಅವರು ಯೂನಿಫಾರ್ಮ್ ಹಾಕ್ಕೊಂಬರ್ಬೇಕು. ಯಾವಾಗೂ ಕಲರ್ ಡ್ರೆಸ್ಸಲ್ಲಿ ಬರ್ತಾಯಿದ್ಲು. ಈ ಸಲ ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಕುಂದನಹಳ್ಳಿ ಗೇಟ್ ಇದೆ, ಅಲ್ಲಿ ಸ್ಟಾರ್ ಬಜಾರ್ ಇದೆ, ಅಲ್ಲಿ ಮನೆಗೆ ಸ್ವಲ್ಪ ಐಟಮ್ಸ್ ತೊಗೊಬೇಕಾಯ್ತು. ಇನ್ನು ಹಬ್ಬ ಬಂತಲ್ಲ, ಇನ್ನು ಸ್ಟಾರ್ಟ್ ಆಗುತ್ತೆ ಹಬ್ಬಗಳು, ಅದಕ್ಕೋಸ್ಕರ ಐಟಮ್ಸ್ ಬೇಕು ಅಂದ್ಬಿಟ್ಟು ಬಂದಿದ್ವಿ. ಅದು ಎಲ್ಲ ಚೇಂಜಸ್ ಮಾಡಿರೋದ್ರಿಂದ ತುಂಬಾ ಡಿಫ್ರೆಂಟ್ ಅನ್ನಿಸ್ತಾಯಿತ್ತು. ಅಂದರೆ ಫಸ್ಟ್ ಡೇ ನಾವು ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತ್ಕೊಬೇಕು, ಆ ಥರ ಇತ್ತು. ಅಷ್ಟು ರಶ್ ಇತ್ತು. ಅದಕ್ಕೆ ನಾವೇನು ಮಾಡಿದ್ವಿ, ಬೇಗ ಶಾಪಿಂಗ್ ಮುಗಿಸ್ಬಿಟ್ವಿ. ಅಂದ್ರೂ 3:30 ಆಗೋಯಿತು. ಯಾಕೆ ಅಂದರೆ ಮನೆ ಐಟಮ್ಸು ಮತ್ತು ಕ್ರೀಮ್ಸು ಅದು ಇದು ಎಲ್ಲ ತೊಗೊಳ್ಳೋ ಅಷ್ಟೊತ್ತಿಗೆ ಮತ್ತು ಧೃತಿ ಅಲ್ಲೇ ಬಂದಿದ್ದರಿಂದ ಅವಳು ಅಲ್ಲೇ ಬಂದಳು. ಅಲ್ಲಿಂದ ನಂದನಾಗ ಹೋಗಿ ಊಟ ಮಾಡ್ಕೊಂಡು ನಮ್ಮ ಮನೆಗೆ ಬರೋ ಅಷ್ಟೊತ್ತಿಗೆ 4:30 ಆಗಿತ್ತು. ನೋಡಿ, ಎಲ್ಲ ಐಟಮ್ಸ್ನ ನಾನು ಈ ಥರ ತಂದೆಲ್ಲ ಇಟ್ವಿ. ಎಲ್ಲ ತಂದು ಜೋಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೇಲಿ ಆಲ್ಮೋಸ್ಟ್ ಮನೆ ಐಟಮ್ಸ್ಗಿಂತ ಈ ಸ್ನ್ಯಾಕ್ಸು, ಕ್ರೀಮು, ಶಾಂಪು, ಲೋಷನು ಇಂಥದ್ದೇ ಜಾಸ್ತಿ ಇರುತ್ತೆ. ಅದನ್ನೆಲ್ಲ ನಾನು ಅವತ್ತೇ ಎತ್ತಿಟ್ಟೆ. ನೆಕ್ಸ್ಟ್ ಸಂಡೇ ಸಂಕಷ್ಟಾರ ಚತುರ್ಥಿ ಇತ್ತು. ನಾನು ಉಪವಾಸ ಇರಲಿಲ್ಲ, ಹಂಗೆ ಪೂಜೆ ಮಾಡ್ಕೊಂಡು ಬಂದೆ ದೇವಸ್ಥಾನಕ್ಕೆ ಹೋಗಿ. ಅದಾದಮೇಲೆ ನೆಕ್ಸ್ಟ್ ಡೇ, ಅಂದರೆ ಮಂಡೇ ಆಗಸ್ಟ್ 3ನೇ ತಾರೀಕು ಧೃತಿ ಬರ್ಡೇ ಇತ್ತು. ಅವಳದು ಅವತ್ತೇ ಎಕ್ಸಾಮ್ ನಡೀತಾ ಇದ್ದಿದ್ದರಿಂದ ಅವಳಿಗೆ ಓದೋದು ಜಾಸ್ತಿ ಇರ್ತಾಯಿತ್ತು. ಅದಕ್ಕೋಸ್ಕರ ಅವಳು ಆಚೆ ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆದ್ರೂ ನಾವೇ ಹೋಗಿ ಬರೋಣ ಹತ್ರದಲ್ಲಿ ಅಂತ ಕರ್ಕೊಂಬಂದ್ವಿ. ಈ ಕೇಕು ಅಷ್ಟೇ, ಅವಳು ಯಾವುದೂ ಹೇಳಿರಲಿಲ್ಲ, ಸುಮ್ಮನೆ ನಾನೇ ಒಂದು ಡಿಸೈನ್ ಹೇಳಿ ಕೇಕ್ ಮಾಡಿಸಿದ್ದು. ಅವಳು ಕೇಕು ಸಹ ಈ ಥರದ್ದು ಬೇಕು ಅಂತ ಹೇಳಿರಲಿಲ್ಲ, ಡ್ರೆಸ್ ಒಂದೇ ಅವಳು ಪರ್ಚೇಸ್ ಮಾಡ್ಕೊಂಡಿದ್ದು. ಫಸ್ಟು ಮನೇಲೇ ಕೇಕ್ ಕಟ್ಟಿಂಗ್ ಅಂದ್ಕೊಂಡ್ವಿ, ಬೇಡ ಅಂದ್ಬಿಟ್ಟು ಆಚೆ ಹೋಟೆಲಲ್ಲಿ ಊಟನೂ ಆಗುತ್ತೆ ಮತ್ತು ಕೇಕ್ ಕಟ್ಟಿಂಗು ಆಗುತ್ತೆ ಅಂತ ಹೋದ್ವಿ. ಇದು ಸ್ವಲ್ಪ ಕ್ರೀಮ್ ಜಾಸ್ತಿ ಇತ್ತು. ನಾವು ಅಲ್ಲೇ ಮಾರ್ತಳ್ಳಿಲಿ ದ ಬಿಗ್ ಬಾದ್ಶಾ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋದ್ವಿ. ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾವು ಹೋಗಿದ್ದಾಗ ಅಷ್ಟು ಜನ ಏನಿರಲಿಲ್ಲ, ಊಟ ಚೆನ್ನಾಗಿತ್ತು, ಓಕೆ. ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅವಳಿಗೆ ನೆಕ್ಸ್ಟ್ ಡೇ ಎಕ್ಸಾಮ್ ಇತ್ತು. ದಿನಕ್ಕೆ 2 ಸಬ್ಜೆಕ್ಟ್ ಇರೋದ್ರಿಂದ ಅವ್ಳಿಗೆ ಓದೋಕ್ಕೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ಮುಂಚೆ ಆದರೆ ಮನೆಯಲ್ಲೇ ಕೇಕ್ ಕಟ್ಟಿಂಗ್ ಮಾಡಿ ಅಲ್ಲೇ ನಾನೇ ಅಡುಗೆ ಮಾಡ್ತಾಯಿದ್ದೆ, ಎಲ್ಲನೂ ಕರಿತಾಯಿದ್ವಿ. ಆದರೆ ಇವಾಗ ಇವರೇ ದೊಡ್ಡವರಾಗಿರೋದ್ರಿಂದ ಈಗೇನಷ್ಟು ಇಷ್ಟಪಡಲ್ಲ, ಆಚೆ ಹೋಗೋಣ ಅಂತಾರೆ. ಅದಕ್ಕೋಸ್ಕರ ನಾನು ಆಚೆನೇ ಬಂದುಬಿಡ್ತೀವಿ. ನೋಡಿ, ಅವ್ರ ಚಿಕ್ಕಪ್ಪ, ಅವ್ರ ಚಿಕ್ಕಿ, ಅವ್ರ ತಮ್ಮ, ನಾನು ಮತ್ತು ಗಾನ, ನಮ್ಮ ಮನೆಯವ್ರು ಇಷ್ಟೇ ಜನ. ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದುಬಿಟ್ವಿ. ಅವಳಿಗೆ ಓದೋದು ಜಾಸ್ತಿ ಇತ್ತಲ್ಲ, ಅದಕ್ಕೋಸ್ಕರ. ನಮ್ಮ ಮನೆಯಲ್ಲಿ 4 ಜನದ್ದು 1 ಮಂತ್ ಒಳಗೆ ಮುಗ್ದೋಗ್ಬಿಡುತ್ತೆ. ಗಾನದು ಜುಲೈ 6, ನಮ್ಮ ಮನೆಯವ್ರದ್ದು ಜುಲೈ 30, ನಂದು ಆಗಸ್ಟ್ 7, ಧೃತಿದು ಆಗಸ್ಟ್ 3. ಕಂಟಿನ್ಯೂಸ್ ಆಗಿ ಬಂದುಬಿಡುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ ಹಿಂಗೆ ಬರೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.